ಕಟಕ ರಾಶಿ, ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಅವರು ಯಾವ ಅನುಷ್ಠಾನವನ್ನು ಪಾಲಿಸಬೇಕಾಗತ್ತೆ? ಖಂಡಿತ ಮೊನ್ನೆ ನೋಡಿ, ಕಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದು ಈ ವಾರದಲ್ಲಿ. ಅದರಲ್ಲೂ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದವ್ರಿಗಂತೂ ಒಂಥರ ಲಾಟ್ರಿ ಹೊಡೆದಂಗೆ. ಗುರು ಶುಕ್ರ ಚೆನ್ನಾಗಿದೆ. ಎಷ್ಟು ನೀವೇನು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ ಅದು ಖಂಡಿತವಾಗಿ ನಡೆಯುತ್ತೆ ಈ ವಾರದಲ್ಲಿ. ನೀವು ಪ್ರಯತ್ನ ಪಡಿ. ಯಾರ್ಯಾರು ಹಿಂದೆ ಒಂದು ರೀತಿಯಲ್ಲಿ ದುಃಖಕರವಾಗಿರ್ತಕ್ಕಂಥದ್ದಾಗಿದೆಯೋ ಈ ವಾರದಲ್ಲಂತೂ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಒಳ್ಳೆ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ನಿಮಗೆ ಚಂದ್ರನ ಒಂದು ಮನಸ್ಕಾರಕ ಚಂದ್ರ ಏನು ಹೇಳ್ತೀವಿ ನಾವು, ಆ ಒಂದು ತುಂಬ ಅನುಗ್ರಹ ನಿಮಗೆ ಚೆನ್ನಾಗಾಗುತ್ತೆ. ಯಾರ್ಯಾರಿಗೆ ನೋಡಿ ಸಂತಾನ ವಿಳಂಬ ಆಗಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅವ್ರಿಗೆ ಗುಡ್ ನ್ಯೂಸ್ ಆಗ್ತಕ್ಕಂಥ ಇಂಥ ಒಂದು ವಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಈ ವಾರದಲ್ಲಿ ತುಂಬ ಶುಕ್ಲ ಪಕ್ಷ ಇರ್ತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ ತುಂಬ ಚೆನ್ನಾಗಾಗ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ. ನೀವೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ, ಸ್ಕಂದನ ಆಲಯದಲ್ಲಿ ವಿಶೇಷವಾಗಿ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ಕಂದನ ದೇವಾಲಯದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಮರಿಬೇಡಿ. ಯಾರೇ ಆಗಲಿ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ಬಂಧುಗಳು ಸ್ಕಂದನಾಲಯದಲ್ಲಿ ಒಂದು ವಿಶೇಷವಾಗಿ ಸಂಕಲ್ಪ ಮಾಡಿಸೋದು, ಅಭಿಷೇಕ ಮಾಡಿಸೋದು, ಸ್ವಾಮಿಗೆ ಏನು ಇಷ್ಟನೋ ಅದನ್ನು ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು ಮಾಡಿ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.